ಅವ್ರಿಗೆ ಸ್ಯಾಟಿಸ್ಫಿಲ್ಲ ನಾನು. ಅವ್ರಿಗೆ ಪೇಯ್ನ್ ಬಂದಿದೆ ಅಂತ ಕರ್ಕೊಂಡು ಬಂದಿದ್ದಾರೆ ಊರಿಂದ ನೈಟ್ ಡೆಲಿವರಿಗೆ ಅಂತ ಭಾನುವಾರ. ಅಂದರೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಾರ್ಮಲ್ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ಜಾಗ ಆಗಿದೆ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನಾರ್ಮಲ್ ಡೆಲಿವರಿ ಮಾಡ್ಕೊಂಡಿದ್ದಾರೆ, ಮಾಡೋಕ್ಕೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಒಳಗಡೆ ಯಾರನ್ನೂ ಬಿಟ್ಟಿಲ್ಲ. ತುಂಬ ಪೇಯ್ನ್ ಆಗಿನೋ ಜೆಲ್ಲೆಲ್ಲ ಹಾಕಿದ್ರಂತೆ, ಎಲ್ಲ ಹಾಕಿದ್ದಾರೆ. ನಾರ್ಮಲ್ಲೇ ಆಗುತ್ತೆ, ನಾರ್ಮಲ್ ಡೆಲಿವರಿ ಮಾಡಿದ್ದಾರೆ ಸಂಡೇ ಮಧ್ಯಾಹ್ನ ಎಷ್ಟು 1:15 ಏನೋ ಅನಿಸುತ್ತೆ. ಆಗ ಡೆಲಿವರಿ ಆದಮೇಲೆ ಪಾಪುನ ಸ್ವಲ್ಪ ಉಸಿರಾಟ ಪ್ರಾಬ್ಲಮ್ ಐಸಿಯುಗೆ ಹಾಕಿದ್ದಾರೆ. ಅವರು ಚೆನ್ನಾಗೇ ಇದ್ದಾರೆ, ಅಕ್ಕ ಚೆನ್ನಾಗೇ ಇದ್ದಾರೆ. ಅದಾದಮೇಲೆ ಅಂದರೆ 2-3 ಅವರ್ಸ್ ಆದಮೇಲೆ ಈ ಥರ ತುಂಬ ಸೀರಿಯಸ್ ಆಗಿ ಇಲ್ಲ ಬ್ಲಡ್ ಏನಾಗಿದೆ ಅಂತಲೇ ಗೊತ್ತಿಲ್ಲ, ಬ್ಲಡ್ ಕಮ್ಮಿ ಆಗಿದೆ ಅಂತ ಗೊತ್ತಿಲ್ಲ, ಬ್ಲಡ್ ಬೇಕು ಅರ್ಜೆಂಟ್ ಅರ್ಜೆಂಟ್ ಬ್ಲಡ್ ಬೇಕು ಅರೇಂಜ್ ಮಾಡಿ ಅಂತ ಒಂದು ಬಾಟಲ್ ಅರೇಂಜ್ ಮಾಡಿ ಕೊಟ್ಟಿದ್ರಂತೆ. ಆಮೇಲೆ ಮತ್ತಿನ್ನೂ ಬ್ಲಡ್ ಬೇಕು ಅಂತ ಆದ್ರಂತೆ. ಇಂಥ ಎಮರ್ಜೆನ್ಸಿ ಇದ್ಮೇಲೆ ಮುಂಚೆನೇ ಅವ್ರು ಹೇಳ್ಬೇಕು ಅಲ್ವ ಸರ್, ಈ ಥರ ಅಡ್ಮಿಟ್ ಮಾಡ್ಕೊಂಡಾಗಲೇ ಬ್ಲಡ್ ಟೆಸ್ಟು ಆ ಟೆಸ್ಟು ಈ ಟೆಸ್ಟು ಅಂತ 75 ಸತಿ ಓಡಾಡಿಸ್ತಾರಲ್ಲ, ಆವಾಗಲೂ ಅವ್ರಿಗೆ ಗೊತ್ತಾಗಬೇಕಿತ್ತಲ್ವ ಈ ಥರ ಏನು ಪ್ರಾಬ್ಲಮ್ ಇದೆ, ಏನು ನಾವು ಮಾಡಬೇಕು, ಇಂಥ ಪೇಷಂಟಿಗೆ ಇಂಥದ್ದು ಒಂದು ಟ್ರೀಟ್ಮೆಂಟ್ ಅಂತ ಮಾಡಿದ್ಮೇಲೆ ಏನಕ್ಕೆ ಸರ್ ಇಂಥ ಹಾಸ್ಪಿಟ್ಲು ಅಷ್ಟೇ. ನಂತರ ಏನಾಯಿತು? ನಂತರ ಇನ್ನೇನು ಅರ್ಜೆಂಟ್ ಅವ್ರಿಗೆ ತುಂಬ ಸೀರಿಯಸ್ ಆದಾಗ ವೆಂಟಿಲೇಟರ್ ಹಾಕಿ ಆ ಬ್ಲಡ್ ಹಾಕಿ ಎಲ್ಲನೂ ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡಿದ್ರು ಸರ್. ಅಲ್ಲಿಂದ ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡಿದ್ಮೇಲೆ ಆ್ಯಂಬುಲೆನ್ಸಲ್ಲಿ ಇನ್ನೂ ಮೈಸೂರಿಗೆ ಶಿಫ್ಟ್ ಹೋಗಿ ಅಪೋಲಾಗ ಹೋಗಿ ಅಂತ ಅಂದರು. ಕೇರ್ ನಗರ ಬಿಡ್ತಿದ್ದಂಗೆ ಅವ್ರಿಗೆ ಜೀವ ಇಲ್ಲ ಸರ್. ಅಲ್ಲಿ ಹೋಗ್ತಿದ್ದಂಗೆ ಸತ್ತಿರ ಏನಾದ್ರು ಅದನ್ನೇ ಇಷ್ಟೊಂದು ಸಿವಿಯರ್ ಆಗೋವರೆಗೂ ಇಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ರು ಸರ್. ಮುಂಚೆನೆ ಇಲ್ಲ ಡೆಲಿವರಿ ಆಯ್ತಿದ್ದಂಗೆ ಗೊತ್ತಾಗ್ಬೇಕಿತ್ತಲ್ವ ಇವ್ರಿಗೆ ಇಂಥ ಪ್ರಾಬ್ಲಮ್ ಇದೆ, ಇವ್ರಿಗಿಂತ ಇದು ಮಾಡಬೇಕು. ಓ ನೆಗೆಟಿವ್ ಬ್ಲಡ್ ಅಂದರೆ ಓ ನೆಗೆಟಿವ್ ಬ್ಲಡ್ ಅರೇಂಜ್ ಮಾಡಿಕೊಟ್ರೆ ಇವ್ರಿಗೆ ಉಳಿಸ್ಕೊಡೋಕ್ಕಾಗಲಿಲ್ವಲ್ಲ. ಇಲ್ಲೇ ಅರ್ಧ ಜೀವ ಆದ್ಮೇಲೆ ಅಲ್ಲಿಗೆ ಒಟ್ಟಿಗೆ ಇವ್ರ ಮೇಲೆ ಬರಬಾರ್ದು ಅಷ್ಟೇ ಸರ್. ನಾರ್ಮಲ್ ಡೆಲಿವರಿ ಆಗಿರೋದು ಸರ್. ಡೆಲಿವರಿ ಆದ್ಮೇಲೆ ಚೆನ್ನಾಗೇ ಇದ್ದಾರೆ ಅವರು, ಫ್ಯೂಚರ್ ಮಾಡಿದ್ದಾರೆ, ಸ್ವಲ್ಪ ಚೆನ್ನಾಗೇ ಇದ್ದಾರೆ. ಅಂದರೆ ಇವ್ರು ನೆಗ್ಲಿಜೆನ್ಸ್ ಇದೆ ಅಂತ ಮುಂಚೆನೆ ಅಲ್ಲ ಅಂತ ಡಿಫಿಷಿಯನ್ಸೀಸ್ ಇದ್ರೆ ಅಂತ ಡಿಸೀಸಸ್ ಏನಾದ್ರು ಇದ್ರೆ ಅವರಿಗೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಸರ್, ಅವಾಗ ಗೊತ್ತಾಗಬೇಕಿತ್ತಲ್ಲ. ಅದು ಸಂಡೇ ಅಂತ ಏನು ಡಾಕ್ಟರ್ಸ್ ಏನು ಸಿಕ್ಕಿರಲಿಲ್ಲ ಅಂತ? ಸಂಡೇ ಯಾರು ಡಾಕ್ಟರ್ ಸರ್ ಡ್ಯೂಟಿನೇ ಮಾಡಲ್ವಾ ಸರ್? ಏನಕ್ಕೆ ಸರ್ ನಮ್ಗೆ ಬರ್ತಾರೆ ಇಲ್ಲಿ ಬಡವರು ಎಲ್ಲ ಬರ್ತಾರಲ್ಲ ಸರ್ ಇಲ್ಲಿ, ಏನಕ್ಕೆ ನಮ್ಗೆ ಬರ್ತಾರೆ ಡಿಲೇ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಇರಲಿಲ್ಲ, ನಮ್ಮ ಅಕ್ಕ ಇದ್ರು, ಅವರು ಈ ಥರ ಆದ್ಮೇಲೆ ಅವ್ರ ಊರಿಗೆ ಹೋಗಿದ್ರು. ನಿಮ್ಮ ಹೆಸರು? ಲಕ್ಷ್ಮಿ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಗಳದೇ ಪ್ರಾಬ್ಲಮ್ ಸರ್. ಯಾರನ್ನೇ ಕರ್ಕೊ ಬಂದ್ರು ಮೊದಲು ರೆಸ್ಪಾನ್ಸ್ ಮಾಡಲ್ಲ. ಯಾರನ್ನೇ ಆದ್ರೂ ಕಾಯಿಸ್ತಾರೆ. ಮತ್ತೆ ಡೆಲಿವರಿ ಪೇಷಂಟ್ ಇದ್ರೆ ಅವ್ರ ಜೊತೆ ಒಬ್ಬರು ಬಿಡಲ್ಲ, ಹೋಗಿ ಹೊರಗಡೆ ಇರಿ ಅಂತಾರೆ. ಒಬ್ಬ ಪೇಷಂಟ್ ಆಗಿ ಭಾನುವಾರ ಅಂದ್ರೆ ಡಾಕ್ಟರ್ ಇರಲ್ಲ, ಭಾನುವಾರ ಡ್ಯೂಟಿ ಮಾಡಲ್ವಾ, ಬೇರೆ ಟೈಮಲ್ಲಿ ಇರ್ತಾರೆ. ಇದೇ ಡಾಕ್ಟ್ರು ಪ್ರೈವೇಟಿಗೆ ಹೋದ್ರೆ ಅದೇ ನೋಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಸರ್ ನೋಡಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ? ನಮಗೆ ಯಾಕೆ ನಮ್ಮ ಇದನ್ನ ನಾವು ಇಬ್ರು ಒಂದು ದಿನ 5 ವರ್ಷದ ಮಗು ಸರ್ ಅದು, ಈಗ ಹುಟ್ಟಿರೋ ಪಾಪನು ಐಸೋಲೇಟರ್, ಅದನ್ನು ಉಳಿಸ್ಕೊಡ್ತಾರೆ ಇಲ್ಲೋ ಅನ್ನೋದೇ ಹೆದರಿಕೆ ಆಯ್ತು ಸರ್ ನಮಗೆ. ಇಲ್ಲಿ ವೆಂಟಿಲೇಟರ್ ಅಲ್ಲಿ ಜೀವ ಐತೆ ಅಂತ ಹೇಳ್ತಾರೆ, ಅಲ್ಲಿ ಹೋಗೋದಕ್ಕೆ ಜೀವ ಇಲ್ಲ ಅಂತ ಅವ್ರು ಕಳಿಸ್ತಾರೆ ಪ್ರೈವೇಟ್ ಅಲ್ಲಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಏನಕ್ಕೆ ಸರ್ ನಾವು ಬರೋದು? ಎಲ್ಲ ಶ್ರೀಮಂತರೇ ಬರ್ತಾರ ನಮ್ಮ ಹತ್ರಕ್ಕೆ ಹೇಳಿ, ಎಲ್ಲ ನಮ್ಮ ಹತ್ರ ಶ್ರೀಮಂತರೇ ಬರ್ತಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಎಲ್ಲ ಎಷ್ಟೋ ಜನ ಬಡವರು ಬರ್ತಾರೆ. ಎಲ್ಲರಿಗಿಂತ ನಮಗಾದನ್ನೇ ಬೇರೆಯವ್ರಿಗೆ ಯಾರಿಗೂ ಆಗ್ಬಾರ್ದು ಸರ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಇಲ್ಲೇ ಜೀವ ಹೋಗಿದೆ ಅಂತ ನೀವು? ನಾವು ಜೀವ ಹೋಗ್ಬಿಟ್ಟಿದೆ ಸರ್, ಇಲ್ಲೇ ಹೋಗಿದೆ ಅಂತಲೇ ಆಯ್ತಿರೋದು. ಅಲ್ಲಿ ನಮಗೆ ವೆಂಟಿಲೇಟರ್ ನೋಡಿ ಜೀವ ಐತೆ ಅಂತ ತೋರಿಸ್ತಾ ಇದೆ, ಅಲ್ಲಿಗೆ ಹೋದ್ರೆ ಜೀವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಡೆಲಿವರಿ ಆದಾಗ ಚೆನ್ನಾಗಿದ್ದಾರೆ ಸರ್. ಅದೇ ಪ್ರೈವೇಟಿಗೆ ಹೋಗಿದ್ರೆ ಚೆನ್ನಾಗಿ ನೋಡ್ಕೊಳ್ಳೋರು, ಆದ್ರೆ ಗೌರ್ಮೆಂಟ್ ಅಲ್ಲಿ ಯಾಕೆ ನೋಡ್ಕೊಳ್ಳೋರು? ಸುಮಾ ಮೇಡಮ್ ಅಂತ. ಎಲ್ಲಿ ಅವರು? ನಂಗೆ ಗೊತ್ತಿಲ್ಲ ಸರ್ ಎಲ್ಲಿ ಅವ್ರ ಅಂತ. ಎಲ್ಲಿ ತೋರಿಸ್ಕೊಂಡಿದ್ರು ಫಸ್ಟ್ ತೋರಿಸಿದ್ದು MM ಹಾಸ್ಪಿಟಲ್ ತೋರಿಸ್ತಾ ಇದ್ರು ಸರ್. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿತ್ತೆ ಅದಕ್ಕೆ ಇಲ್ಲಿ ಬಂದು ತೋರಿಸ್ತು. ಇಲ್ಲಿ ನೋಡಿದ್ರೆ ಈ ತರ ಸುಮಾರು ಬಂದಿದ್ರ ಡಾಕ್ಟರ್ ಡೆಲಿವರಿಗೆ ಬಂದಿದ್ರ ಅವರು? ಡೆಲಿವರಿ ಬಂದಿದ್ರೆ ಏನೋ ಗೊತ್ತಿ ಒಳಗೆ ಬಿಡಲ್ಲ ಸರ್, ನಮ್ಗೆ ಏನ್ ಗೊತ್ತು ಸರ್, ಒಳಗಡಿಗೆ ಬಿಡಲ್ಲ ಯಾರನ್ನೂ. ಸರ್ ಡೆಲಿವರಿ ಆಗಿರೋದು ನಮಗೆ 2:15ಗೆ ಗೊತ್ತಾಗಿದ್ದು, 2:15 ಆಗಿದೆ ಅಂತ. 2:15 ಆದ್ಮೇಲೆ 3 ಗಂಟೆ ಆದ್ಮೇಲೆ ಸೀರಿಯಸ್ ಫುಲ್ ಬ್ಲಡ್ ಬೇಕು, ಓ ನೆಗೆಟಿವ್ ಬ್ಲಡ್ ಬೇಕು ಸರ್. ಎಲ್ಲಿ ತರಿಸೋದ ನಮ್ಮ 4-4 ಬಾಟ್ಲು ಬ್ಲಡ್ ಬೇಕು ಅಂದ್ರೆ ಯಾರ ಸಿಗುತ್ತೆ ಸರ್? ಅವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗಲ್ಲ ಅಂತ ಅಂದ್ಮೇಲೆ ಎಲ್ಲಿಗೆ ಹೋಗ್ಬೇಕು ನಾವು ಹೇಳಿ? ಏನ್ ಕ್ರಮ ತಗೋಬೇಕು ಅಂತೀರಿ ಈಗ ಸರ್? ಇಂಥ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಸರ್. ನಮಗೆ ಅದೇ ಬೇಕಾಗಿರೋದು, ಇಂಥ ಅನ್ಯಾಯ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ನಮ್ಮ ಅನ್ಯಾಯ ಯಾರಿಗೂ ಆಗ್ಬಾರ್ದು ಸರ್, ಅಷ್ಟೇ ನಾವು ಕೇಳ್ಕೊತಿರೋದು. ನಿಮ್ಮ ಹೆಸರು? ಯತೀಶ್ ಅಂತ ಸರ್.